ಎಲ್ಲರಿಗೂ ನಮಸ್ಕಾರ. ನಾನು ಮೃತ್ಯುಂಜಯ್ ಕಪೂರ್. ದ್ವಿತೀಯ PUCಯ ರಾಜ್ಯಶಾಸ್ತ್ರ ಪಠ್ಯದ 9ನೇ ಅಧ್ಯಾಯದ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. ಮೊದಲ ಭಾಗವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಇದು 2ನೇ ಭಾಗ. ಮೊದಲ ಭಾಗದಲ್ಲಿ ನಾವು ಅಂತಾರಾಷ್ಟ್ರೀಯ ವಿದೇಶಾಂಗ ನೀತಿಯ ಮಹತ್ವ ಮತ್ತು ಮೂಲತತ್ವ, ಭಾರತದ ವಿದೇಶಾಂಗ ನೀತಿಯ ಮೂಲತತ್ವಗಳ ಬಗ್ಗೆ ನೋಡಿದ್ದೇವೆ. ಇವತ್ತಿನ ದಿನ ಭಾರತ ಬೇರೆ ಬೇರೆ ದೇಶಗಳ ಜೊತೆಗೆ ಹೊಂದಿರುವಂತಹ ಸಂಬಂಧದ ಬಗ್ಗೆ ಈ ಒಂದು 2ನೇ ಭಾಗದಲ್ಲಿ 3 ದೇಶಗಳ ಸಂಬಂಧದ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. ಒಂದು ಅಮೆರಿಕ, 2ನೇದು ರಷ್ಯಾ ಮತ್ತು 3ನೇದು ಚೈನಾ. ಈ 3 ದೇಶಗಳ ಜೊತೆಗೆ ಭಾರತದ ಸಂಬಂಧ ಏನು ಅನ್ನೋದನ್ನು ಈ ಒಂದು ಭಾಗದಲ್ಲಿ ನೋಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತರಗತಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮೊದಲನೇದು ಭಾರತ ಮತ್ತು ಅಮೆರಿಕ ಸಂಬಂಧ. ಅಮೆರಿಕ ನಮಗೆಲ್ಲರಿಗೂ ಗೊತ್ತಿರುವಂಗೆ ಒಂದು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿರುವಂಥದ್ದು. ಇದು ಉತ್ತರ ಅಮೆರಿಕಾದ ಒಂದು ಭಾಗ ಆಗೈತಿ. ಉತ್ತರದೊಳಗೆ ಕೆನಡಾ ಮತ್ತು ದಕ್ಷಿಣದೊಳಗೆ ಮೆಕ್ಸಿಕೋ ಗಡಿಗಳನ್ನು ಹೊಂದಿರುವಂಥದ್ದು. ಹಾಗೆ ಪೂರ್ವದೊಳಗೆ ಅಟ್ಲಾಂಟಿಕ್ ಸಾಗರವನ್ನು ಮತ್ತು ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರಗಳಿಂದ ಆವೃತವಾಗಿರುವಂತಹ ಒಂದು ದೇಶ ಯಾವುದು ಅಂದ್ರೆ ಅದು ಅಮೆರಿಕ. ಒಂದು ದೇಶ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಿರಬೇಕಾಗಿರುವಂಥದ್ದು ಅತ್ಯಗತ್ಯ. ಅದು ಯಾವುದೇ ಕ್ಷೇತ್ರದೊಳಗಿರಲಿ, ಆ ದಿಸೆಯೊಳಗೆ ನಾವು ಈ ಒಂದು ರಾಷ್ಟ್ರಗಳ ಕುರಿತಾದಂತಹ ಒಂದು ಮಾಹಿತಿಯನ್ನು ಈಗ ತಿಳಿಲಿಕ್ಕೆ ಹೊರಟಿದ್ದೇವೆ. ಈ ಅಮೆರಿಕ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಿಂದ ಬಂಧನ ಮುಕ್ತ ಹೊಂದಿದಂತಹ ಮೊದಲ ಜಗತ್ತಿನ ರಾಷ್ಟ್ರ. ಭಾರತ ಸೇರಿದಂಗೆ ಪ್ರಪಂಚದ ಹಲವಾರು ವಸಾಹತುಶಾಹಿ ರಾಷ್ಟ್ರಗಳಿಗೆ ಮಾದರಿಯಾಗಿ ಪರಿಣಮಿಸಿದಂತಹ ಒಂದು ರಾಷ್ಟ್ರ ಅಂದ್ರೆ ಅದು ಅಮೆರಿಕ. ಇದ್ರ ಜೊತೆಗೆ ಇದು ಮುಂದೆ ಭಾರತದ ಸ್ವತಂತ್ರ ಚಳವಳಿಗೂ ಸಹ ಒಂದು ರೀತಿ ಇನ್ಸ್ಪಿರೇಷನ್ ಆಗಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಇದೇ ತತ್ವಗಳನ್ನು ಅಳವಡಿಸಿಕೊಂಡಂತಹ ಭಾರತ ಕೆಲವೊಂದು ಈ ಒಂದು ಅಮೆರಿಕ ಕೈಗೊಂಡಂತಹ ತತ್ವಗಳನ್ನು ಅನುಸರಿಸಿ ಸ್ವತಂತ್ರ ಚಳವಳಿಗೆ ಧುಮುಕಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಸಾಕಷ್ಟು ವಿಚಾರಗಳಲ್ಲಿ ಅಮೆರಿಕ ಮತ್ತು ಭಾರತ ಪರಸ್ಪರ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾವೆ. ಆ ದಿಸೆಯೊಳಗೆ ಕೆಲವೊಂದಿಷ್ಟು ಸಂಬಂಧಗಳನ್ನು ನಾವು ಮುಖ್ಯವಾಗಿ ನೋಡೋದಾದ್ರೆ ಮೊದಲಿಗೆ ಎರಡೂ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಂಬಿಕೆ ಇಟ್ಟಿರುವಂತಹ ರಾಷ್ಟ್ರಗಳು ಮತ್ತು ಜಗತ್ತಿನ ಏನು ಪ್ರಮುಖವಾಗಿರುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಿವು ಅಮೆರಿಕ ಮತ್ತು ಭಾರತ. ಆರ್ಥಿಕ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಭಾರತ ಸ್ವತಂತ್ರಗೊಂಡ ನಂತರ 1950ರ ಸಮಯದೊಳಗೆ ಟ್ರೂಮನ್ ರವರು 4 ಅಂಶಗಳ ಕಾರ್ಯಕ್ರಮದ ಅಡಿಯೊಳಗೆ ಆರ್ಥಿಕ ಸಹಾಯವನ್ನು ಭಾರತಕ್ಕೆ ಕೊಟ್ಟರು. ಇದು ಅಮೆರಿಕದ ತಾಂತ್ರಿಕ ನೈಪುಣ್ಯತೆ, ಜ್ಞಾನ ಮತ್ತು ಬಂಡವಾಳ ಹೂಡಿಕೆಯನ್ನು ಒಳಗೊಂಡಿತ್ತು. 1951ರೊಳಗೆ ಭಾರತ ಬರ ಪರಿಸ್ಥಿತಿ ಎದುರಾಯಿತು. ಅಂಥ ಸಂದರ್ಭದಲ್ಲೂ ಸಹ ಬರವನ್ನು ನೀಗಿಸಲಿಕ್ಕೆ ನಿಭಾಯಿಸಲಿಕ್ಕೆ ಸಹಕಾರಿಯಾಗುವಂಗ ಗೋಧಿಯ ನೆರವನ್ನು ಅಮೆರಿಕ ಘೋಷಣೆ ಮಾಡಿತು. ಹಾಗೆ 1950ರೊಳಗೆ PL 480 ಅಂದರೆ ಸಾರ್ವಜನಿಕ ಕಾನೂನು 480ರ ಅಡಿಯೊಳಗೆ ನೀಡಿದಂತಹ ಸರಕುಗಳ ರೂಪದ ಸಹಾಯ, ಇದನ್ನು ಹಣದ ರೂಪದೊಳಗೆ ಭಾರತ ಮರುಪಾವತಿಯನ್ನು ಮಾಡಬೇಕಾಗಿತ್ತು. ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಮೇಲ್ವಿಚಾರಣೆಯೊಳಗೆ ಭಾರತಕ್ಕೆ ಅಭಿವೃದ್ಧಿ ಸಾಲವನ್ನು ಕೊಟ್ಟರು. ಎಲ್ಲ ನೆರವು ಮತ್ತು ಸಹಾಯವನ್ನು ನೀಡುವುದರ ಮೂಲಕ ಅಮೆರಿಕ ದೇಶ ಭಾರತಕ್ಕೆ ಆರ್ಥಿಕ ನೆರವು ನೀಡ್ತಾ ಇದ್ದಂತಹ ರಾಷ್ಟ್ರಗಳ ಪಟ್ಟಿಯೊಳಗೆ ಮೊದಲ ಸ್ಥಾನದೊಳಗಿತ್ತು. ಇತ್ತೀಚಿನ ವರ್ಷದೊಳಗೆ ಭಾರತ ಜಾಗತಿಕ ಆರ್ಥಿಕತೆಯೊಂದಿಗೆ ತನ್ನ ಆರ್ಥಿಕ ನೀತಿಯನ್ನು ಉದಾರಗೊಳಿಸಲಿಕ್ಕೆ ನಿರ್ಧಾರ ಮಾಡಿತು. ಭಾರತದ ಗುರುತರವಾದ ಆರ್ಥಿಕ ಅಭಿವೃದ್ಧಿಯ ದರ ಅಮೆರಿಕದ ದೇಶವನ್ನು ತನ್ನ ಆರ್ಥಿಕ ಪಾಲುದಾರನನ್ನಾಗಿ ಆಕರ್ಷಿಸುವಂತೆ ಮಾಡಿತು. ಹಿಂಗೆ ಭಾರತದ ಆರ್ಥಿಕತೆ ಅಮೆರಿಕದ ಮತ್ತು ಅದರ ಕಂಪನಿಗಳ ಜೊತೆ ಸಂಬಂಧವನ್ನು ಬೆಳೆಸಿ ಆ ಮೂಲಕ ಆರ್ಥಿಕ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಲಿಕ್ಕೆ ಅನುಕೂಲಕರಾಗೈತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದರ ನಂತರ ಬರುವಂತಹ ಸಂಬಂಧ ಅಂತಂದ್ರೆ ಮಿಲಿಟರಿ ಸಂಬಂಧಗಳು ಅನ್ನುವಂಥದ್ದು. ದ್ವಿತೀಯ ಮಹಾಯುದ್ಧದ ನಂತರ ಅಮೆರಿಕ ದೇಶ ಹಲವಾರು ಮಿಲಿಟರಿ ಒಕ್ಕೂಟಗಳನ್ನು ರಚನೆ ಮಾಡ್ತು. ಅದು ನ್ಯಾಟೋ ಇರ್ಬೋದು, ಆಂಜೂಸ್ ಇರ್ಬೋದು, ಸಿಯಾಟೋ, ಸೆಂಟೋ, ಹಿಂಗೆ ಸಾಕಷ್ಟು ನೀತಿಗಳನ್ನು ಅಥವಾ ಮಿಲಿಟರಿ ಕೂಟಗಳನ್ನು ರಚನೆ ಮಾಡ್ತು. ಪಾಶ್ಚಿಮಾತ್ಯ ಬಣಗಳ ನಾಯಕತ್ವ ವಹಿಸಿ ಅಮೆರಿಕ ದೇಶ ಹೊಸದಾಗಿ ಸ್ವತಂತ್ರಗೊಂಡು ಯಾವುದೇ ಮಿಲಿಟರಿ ಕೂಟಗಳನ್ನು ಸೇರಿದ ತಟಸ್ಥವಾಗಿರುವ ರಾಷ್ಟ್ರಗಳು ವಿಶ್ವಸಂಸ್ಥೆಯು ಸೇರಿದಂಗೆ ಯಾವುದೂ ಜಾಗತಿಕ ಸಂಘಟನೆಯೊಳಗೆ ಅಮೆರಿಕವನ್ನು ವಿರೋಧಿಸಬಾರ್ದು ಅಂತ ಹೇಳಿ ನಿರೀಕ್ಷೆಯನ್ನು ಮಾಡ್ತಾ ಇತ್ತು. ಆದರೆ ಭಾರತ ಎಲ್ಲ ಮಿಲಿಟರಿ ಕೂಟಗಳಿಂದ ಅಂತರವನ್ನು ಕಾಯ್ಕೊಂಡಿತ್ತು ಮತ್ತು ಪ್ರಪಂಚದೊಳಗೆ ಸ್ವಾತಂತ್ರ್ಯ ಚಳವಳಿಗಳು, ವರ್ಣಭೇದ ನೀತಿ, ಜನಾಂಗೀಯವಾದ ಮತ್ತು ಜನಾಂಗೀಯ ತಾರತಮ್ಯಗಳ ವಿರೋಧಿ ಹೋರಾಟಗಳಿಗೆ ಭಾರತದ ತಾತ್ವಿಕ ಬೆಂಬಲವನ್ನು ಅಮೆರಿಕ ಸ್ನೇಹ ವಿರೋಧಿ ಕೃತ್ಯ ಅಂತ ಹೇಳಿ ಅರ್ಥೈಸಿತ್ತು. ಇದು ಭಾರತ ಮತ್ತು ಅಮೆರಿಕದ ನಡುವೆ ಸಂಬಂಧ ಒಂದು ರೀತಿ ಅಪಾರ್ಥ ಆಗಲಿಕ್ಕೆ ಕಾರಣ ಆಗಿತ್ತು. 1954ರೊಳಗೆ ಪಾಕಿಸ್ತಾನ ತನ್ನ ಮಿಲಿಟರಿ ಕೂಟದ ಸದಸ್ಯ ಅಂತ ಹೇಳಿ ಅಮೆರಿಕ ಮಿಲಿಟರಿ ಬೆಂಬಲವನ್ನು ಕೊಡ್ತು. ಇದು ಭಾರತದ ಪ್ರಾದೇಶಿಕ ಮಿಲಿಟರಿ ಸಮತೋಲನಕ್ಕೆ ವ್ಯತಿರಿಕ್ತ ಆಗಿತ್ತು. ಹಿಂಗೆ ಇದು ಏನಾಯ್ತು ಅಂತಂದ್ರೆ ಮುಂದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿದ್ದಂತಹ ವೈಷಮ್ಯ ಹೆಚ್ಚಾಗಲಿಕ್ಕೆ ಕಾರಣ ಇತ್ತು. ಯಾಕಂದ್ರೆ ಒಂದು ರೀತಿ ಇದು ಅಮೆರಿಕ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಂಗಾಗಿತ್ತು.
ಹಿಂಗೆ ಜಾಗತಿಕ ಮಟ್ಟದೊಳಗೆ ಸಮತಾವಾದಿ ಸಿದ್ಧಾಂತದ ಪ್ರಭಾವವನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ 1962ರೊಳಗೆ ಇಂಡೋ ಚೈನಾ ಯುದ್ಧದೊಳಗೆ ಅಮೆರಿಕ ನೆರವು ನೀಡುವುದರ ಮೂಲಕ ಭಾರತದ ಜೊತೆ ಸಕಾರಾತ್ಮಕ ಮತ್ತು ವರ್ತಿಸ್ತು. ಆದರೆ 1965ರ ಪಾಕಿಸ್ತಾನದ ಜೊತೆಗಿನ ಘರ್ಷಣೆ ಮತ್ತು 1971ರ ಬಾಂಗ್ಲಾ ವಿಮೋಚನೆ ಐತಲ್ಲ, ಈ ಯುದ್ಧದೊಳಗೆ ಅಮೆರಿಕ ದೇಶ ಭಾರತದ ವಿರುದ್ಧವಾಗಿ ವರ್ತನೆಯನ್ನು ಮಾಡ್ತು. ಹೀಗಾಗಿ ಹಿಂದೂ ಮಹಾಸಾಗರದ ಡಿಗೋ ಗಾರ್ಸಿಯಾ ದ್ವೀಪ ಪ್ರದೇಶದೊಳಗೆ ಅಮೆರಿಕ ಸ್ಥಾಪಿಸಿದಂತಹ ಮಿಲಿಟರಿ ನೆಲೆಯನ್ನು ಭಾರತ ಕಠೋರವಾಗಿ ವಿರೋಧ ಮಾಡ್ತು. ಯಾಕಂದ್ರೆ ಈ ಒಂದು ಬೆಳವಣಿಗೆ ಹಿಂದೂ ಮಹಾಸಾಗರ ಆ ಒಂದು ಪ್ರದೇಶದೊಳಗೆ ಯಾವುದೇ ಕಾರ್ಯ ಕೈಗೊಳ್ಳುವಂಗಿರಲಿಲ್ಲ. ಕ್ರಮೇಣ ಉಭಯ ದೇಶಗಳು ಪರಸ್ಪರ ಅಪಾರ್ಥಗಳನ್ನು ಕಡಿಮೆಗೊಳಿಸುವುದರ ಮೂಲಕ ಉತ್ತಮ ಸಂಬಂಧವನ್ನು ಹೊಂದಲಿಕ್ಕೆ ಮತ್ತು ಅನುಕೂಲಕರ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಭಾರತ ಮತ್ತು ಅಮೆರಿಕಕ್ಕೆ ಸಂಬಂಧಪಟ್ಟಂಗೆ ಅಣು ಒಪ್ಪಂದದ ಬಗ್ಗೆ ನಾವು ನೋಡೋದಾದ್ರೆ, ಎರಡೂ ದೇಶಗಳು ಸಹ 2006ರ ಅಣು ಪ್ರತ್ಯೇಕತಾ ಒಪ್ಪಂದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಅಮೆರಿಕ ಭಾರತದ ಉದ್ದೇಶಿತ ಅಣು ಪ್ರತ್ಯೇಕತಾ ಯೋಜನೆಗೆ ತನ್ನ ಒಪ್ಪಿಗೆಯನ್ನು ಕೊಡ್ತು. ಉದಾಹರಣೆಗೆ ನಾಗರಿಕ ಅಣುಸ್ಥಾವರಗಳು ಮತ್ತು ಮಿಲಿಟರಿ ರಕ್ಷಣಾ ಅಣುಸ್ಥಾವರಗಳ ನಡುವೆ ಪ್ರತ್ಯೇಕತೆ ಅನ್ನುವಂಥದ್ದು ಭಾರತ ತನ್ನ ಅವಶ್ಯಕತೆ ಪೂರೈಸಿಕೊಳ್ಳಲಿಕ್ಕೆ ಅನುಕೂಲ ಆಗುವಂಗೆ ಸುಧಾರಿತ ಅಣು ತಂತ್ರಜ್ಞಾನ ಮತ್ತು ಅನಿಯಂತ್ರಿತ ಯುರೇನಿಯಂ ಪೂರೈಕೆ ಸಂಬಂಧಪಟ್ಟಂಗೆ ಭರವಸೆಯನ್ನು ಗಳಿಸ್ಕೊಂತು. ಭಾರತದಿಂದ ಈ ನಾಗರಿಕ ಅಣು ಪ್ರತ್ಯೇಕತೆ ಹಂತವಾಗಿ ಪೂರ್ಣಗೊಳ್ಳಬೇಕಾಗಿದ್ದು 2014ರ ವೇಳೆಗೆ ಸಂಪೂರ್ಣಗೊಳ್ಳಬೇಕಾಗಿತ್ತು. ಈ ಒಪ್ಪಂದ ಭಾರತವನ್ನು NPT ಹೊರಗೆ ಅಣುಶಕ್ತಿ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಿತು. ಜೊತೆಗೆ ಇದು ಭಾರತದ ಅಣು ಇಂಧನದ ಅಗತ್ಯತೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಮಾತ್ರ ಗುರುತಿಸಲಿಕ್ಕೆ ಸಹಕಾರಿಯಾಯಿತು. ಇದು ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳು, ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಅಣು ಪೂರೈಕೆ ರಾಷ್ಟ್ರಗಳ ಗುಂಪು ಏನಿತ್ತಲ್ಲ, ಈ ಎಲ್ಲ 45 ಸದಸ್ಯ ರಾಷ್ಟ್ರದ ಜೊತೆಗೆ ಅಣು ಇಂಧನ ಪೂರೈಕೆ ಮಾತುಕತೆ ಮತ್ತು ಒಪ್ಪಂದಕ್ಕೆ ಭಾರತ ಸಹಿ ಹಾಕುವಂಗೆ ಅಮೆರಿಕ ಮಾಡ್ತು ಅನ್ನೋದನ್ನು ಇಲ್ಲಿ ಗಮನಿಸ್ತೀವಿ. ಇನ್ನು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ಭಾರತ ಮತ್ತು ಅಮೆರಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಉತ್ತಮವಾಗಿ ಹೊಂದೈತಿ. ವಿಜ್ಞಾನ, ತಂತ್ರಜ್ಞಾನ, ಶೈಕ್ಷಣಿಕ ಹಿಂಗೆ ಎಲ್ಲ ಕ್ಷೇತ್ರದೊಳಗೂ ಸಹ ಫೋರ್ಡ್ ಫೌಂಡೇಶನ್ ಒಂದು ರೀತಿ ಸಹಕಾರಿಯಾಗೈತಿ. ಆ ಮೂಲಕ ಇದು ಬಹಳಷ್ಟು ಮಂದಿ ಭಾರತೀಯರು ಅಮೆರಿಕದೊಳಗಿದ್ದಾರೆ. ಅವರೆಲ್ಲರೂ ಉತ್ತಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳಲಿಕ್ಕೆ, ಶೈಕ್ಷಣಿಕವಾಗಿ ಮುಂದುವರಿಲಿಕ್ಕೆ ಈ ಒಂದು ಸಂಬಂಧಗಳು ಹೆಚ್ಚು ಅನುಕೂಲಕರಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಇತ್ತೀಚಿನ ಪರಸ್ಪರ ಭೇಟಿಗಳಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಬಹಳಷ್ಟು ಸುಧಾರಣೆಗಳಾಗ್ತಾ ಇದ್ದಾವೆ. ಈ ಹಿಂದೆ ಈಗಿನ ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಮಗಳು ಇವಾಂಕಾ ಟ್ರಂಪ್ ಕೂಡ ಹೈದರಾಬಾದಿಗೆ ಆಗಮಿಸಿದ್ರು ಕಳೆದ ಬಾರಿ. ಅಂತಹ ಸಾಕಷ್ಟು ಸುಧಾರಣೆಗಳು ಕೆಲವೊಮ್ಮೆ ಪ್ರಜಾಸತ್ತಾತ್ಮಕ ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆಗಾಗಿ ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಿಂಗೆ ಸಾಕಷ್ಟು ಸುಧಾರಣೆಗಳು ಈ ದಿನ ಅಮೆರಿಕ ಮತ್ತು ಭಾರತದ ನಡುವೆ ನಡೀತಾ ಇದ್ದಾವೆ. ಹಾಗೆಯೇ 2020ರ ವೇಳೆಗೆ ಭಾರತ ಮತ್ತು ಅಮೆರಿಕ ದೇಶಗಳನ್ನು ಪ್ರಪಂಚದೊಳಗೆ ಅದ್ಭುತ ಪಾಲುದಾರರನ್ನಾಗಿ ರೂಪಿಸಬೇಕು ಅನ್ನುವಂಥ ಆಶಯ ಈ ಎರಡೂ ದೇಶಗಳ ಒಂದು ನಾಯಕರ ಹತ್ರ ಇದೆ. ಹಾಗೆ 2015ರ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಬರಾಕ್ ಒಬಾಮಾ ಆಗಮಿಸಿದ್ರು. ಹಿಂಗೆ ಸಾಕಷ್ಟು ಕಾರ್ಯಕ್ರಮದೊಳಗೆ ಇವತ್ತೂ ಸಹ ಶೃಂಗಸಭೆಗಳು ನಡೀತಾ ಇರ್ತವೆ, ದ್ವಿಪಕ್ಷೀಯ ಮಾತುಕತೆಗಳು ನಡೀತಾ ಇರ್ತವೆ. ಆ ಮೂಲಕ ಒಂದು ರೀತಿ ಅಮೆರಿಕ ಮತ್ತು ಭಾರತಗಳು ಉತ್ತಮವಾದಂತಹ ಸಂಬಂಧವನ್ನು ರೂಪಿಸಿಕೊಳ್ಳಲಿಕ್ಕೆ ಇದು ಅನುಕೂಲಕರ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಭಾರತ ಮತ್ತು ಅಮೆರಿಕ ಜೊತೆಗೆ ಹೊಂದಿರುವಂತಹ ಒಂದಿಷ್ಟು ಮಾಹಿತಿ. ಹಾಗೆಯೇ ಇದರ ನಂತರ ಬರುವಂತಹ ಮತ್ತೊಂದು ರಾಷ್ಟ್ರ ಅಂತಂದ್ರೆ ಅದು ರಷ್ಯಾ. ಇದು ಹೆಚ್ಚು ವಿಸ್ತಾರವಾಗಿರುವಂತಹ ಒಂದು ರಾಷ್ಟ್ರ. ಹಾಗೆ ಇದು ಪ್ರಾರಂಭದಿಂದನೂ ಸಹ ಭಾರತದ ಜೊತೆಗೆ ಉತ್ತಮವಾದಂತಹ ಒಂದು ಸಂಬಂಧವನ್ನು ಹೊಂದಿರುವಂತಹ ಒಂದು ದೇಶ ರಷ್ಯಾ. ಈಗಿರ್ಬೋದು ಅಥವಾ ಹಿಂದಿರ್ಬೋದು ಸಾಕಷ್ಟು ಸುಧಾರಣೆಗಳಾಗಿರ್ಬೋದು, ಸಾಕಷ್ಟು ಕ್ಷೇತ್ರಗಳಲ್ಲಿ ಭಾರತಕ್ಕೆ ಸಹಕಾರವನ್ನು ಕೊಟ್ಟಂತಹ ರಾಷ್ಟ್ರ ರಷ್ಯಾ ಆಗೈತಿ. ಹಾಗೆ ಕ್ರಿಸ್ಟಿಯನ್ ಮತ್ತು ಬುಲ್ಗಾನಿನ್ ಅವರ ಭಾರತದ ಭೇಟಿ ಮತ್ತು ನೆಹರೂರವರ ಸೋವಿಯತ್ ಭೇಟಿಗಳು ಮತ್ತಷ್ಟು ಈ ಸಂಬಂಧವನ್ನು, ಅಂದರೆ ಇದು ರಷ್ಯಾದ ನಾಯಕರು ಮತ್ತು ಭಾರತದ ನಾಯಕರ ಏನು ಪ್ರಯಾಣ ಐತಿ, ಪರಸ್ಪರ ಭೇಟಿ ಐತಿ, ಅದು ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸೈತಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು 1971ರೊಳಗೆ ಪಾಕಿಸ್ತಾನದ ಜೊತೆ ಭಾರತದ ಯುದ್ಧದ ಸಮಯದೊಳಗೆ ಭದ್ರತಾ ಮಂಡಳಿಯೊಳಗೆ ತನ್ನ ವೀಟೋ ಅಧಿಕಾರವನ್ನು ಚಲಾವಣೆ ಮಾಡಿ ಆ ಮೂಲಕ ಭಾರತಕ್ಕೆ ಒಂದು ಸಹಕಾರವನ್ನು ಕೊಡ್ತು. ಹಾಗೆ ಭಾರತದ ನಿಲುವನ್ನು ಬೆಂಬಲಿಸ್ತು ರಷ್ಯಾ. ಹಾಗಾಗಿ ಎರಡೂ ದೇಶಗಳಿಗೂ ಸಹ ಉತ್ತಮವಾದಂತಹ ಸಂಬಂಧ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಇದು ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಭಾರತ ಮತ್ತು ಸೋವಿಯತ್ ಒಪ್ಪಂದಕ್ಕೆ ಕಾರಣವಾದಂಥ ಅಂಶಗಳ ಬಗ್ಗೆ ನಾವು ನೋಡೋದಾದ್ರೆ, ಮೊದಲ ಅಂಶ ಮಾನವನ ಭವಿಷ್ಯದ ಒಳಿತಿಗಾಗಿ
ರಾಷ್ಟ್ರಗಳ ನಡುವಿನ ಸಮಸ್ಯೆಗಳನ್ನು ಶಾಂತಿಯುತ ಸಂಧಾನದ ಮೂಲಕ ಪರಿಹರಿಸುವುದು ಸೂಕ್ತ ಅಂಥೇಳಿ ಭಾರತ ಮತ್ತು ಸೋವಿಯತ್ ಯೂನಿಯನ್ ನಿರ್ಧಾರ ಮಾಡಿದ್ವು. ಹಾಗೆ ಜಾಗತಿಕ ನ್ಯಾಯಯುತ ಕ್ರಮದ ಮೂಲಕ ರಾಷ್ಟ್ರೀಯ ಸ್ವತಂತ್ರ ಮತ್ತು ಸಾಮಾಜಿಕ ಸಮಾನತೆ ಸಾಧ್ಯ ಅನ್ನೋದನ್ನು ಎರಡೂ ದೇಶಗಳು ನಂಬಿದ್ದಾವೆ. ಜೊತೆಗೆ ಪ್ರಪಂಚದಾದ್ಯಂತ ಸ್ವತಂತ್ರ ಹೋರಾಟಗಳನ್ನು ಎರಡೂ ದೇಶಗಳು ಗುರುತಿಸಿ ಬೆಂಬಲಿಸಿದ್ವು. ಎಲ್ಲ ವಿಧದ ವಸಾಹತುಶಾಹಿ, ಸಾಮ್ರಾಜ್ಯಶಾಹಿ, ಜನಾಂಗೀಯ ತಾರತಮ್ಯಗಳನ್ನು ಎರಡೂ ದೇಶಗಳ ವಿರೋಧವನ್ನು ಮಾಡ್ತಾವೆ. ಹೀಗಾಗಿ ಒಂದು ರೀತಿ ಈ ಒಂದು ವಿಚಾರಗಳಿಂದ ಇನ್ನಷ್ಟು ಒಂದು ಭಾರತ ಮತ್ತು ರಷ್ಯಾದ ಸಂಬಂಧ ಅನ್ನುವಂಥದ್ದು ಹೆಚ್ಚಾಗಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವು ಗಮನಿಸಬಹುದು. ಇನ್ನು ಈ ಒಂದು ಸೋವಿಯತ್ ಒಕ್ಕೂಟದ ವಿಘಟನೆ ಬಗ್ಗೆ ನಾವು ನೋಡೋದಾದ್ರೆ ಮಿಖೈಲ್ ಗೋರ್ಬಚೇವ್ ಈ ಒಂದು 1985 ಪೆರೆಸ್ಟ್ರೋಯ್ ಮತ್ತು ಗ್ಲಾಸನಾಸ್ಟ್ ಅನ್ನುವಂತಹ ಎರಡು ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಳನ್ನು ಜಾರಿಗೊಳಿಸಿದ್ರು. ಆ ಮೂಲಕ ಅಮೆರಿಕ ಜೊತೆ ಸೋವಿಯತ್ನ ಶಸ್ತ್ರಾಸ್ತ್ರ ಪೈಪೋಟಿಯನ್ನು ಕೊನೆ ಮಾಡಿದ್ರು. ಜೊತೆಗೆ ಈ ಒಂದು ವಿಘಟನೆ ಆಯಿತು. USSR ಅನ್ನುವಂಥದ್ದು 15 ಹೊಸ ರಾಷ್ಟ್ರಗಳು ಪರಮಾಧಿಕಾರ ರಾಷ್ಟ್ರಗಳಂತ ಹೇಳಿ ಘೋಷಣೆ ಮಾಡಿದ್ರು. ಜೊತೆಗೆ 10 ರಾಷ್ಟ್ರಗಳು ರಷ್ಯಾದ ಜೊತೆ ಸೇರಿ CIS ಕಾಮನ್ವೆಲ್ತ್ ಆಫ್ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಅನ್ನುವಂಥ ಒಕ್ಕೂಟವನ್ನು ಸಹ ಸ್ಥಾಪನೆ ಮಾಡಿಕೊಂಡ್ರು. ಇದರಲ್ಲೂ ಸಹ ಭಾರತ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಭಾರತ ಮತ್ತು ರಷ್ಯಾದ ಪಾಲುಗಾರಿಕೆ ಬಗ್ಗೆ ನಾವು ನೋಡೋದಾದ್ರೆ ಸೋವಿಯತ್ ಒಕ್ಕೂಟ ಛಿದ್ರಗೊಂಡ ನಂತರ ರಷ್ಯಾ ದೇಶ ವಿಶ್ವಸಂಸ್ಥೆಯೊಳಗೆ ಸೋವಿಯತ್ನ ಉತ್ತರಾಧಿಕಾರಿಯಾಗಿ ಆವಿರ್ಭವಿಸಿತು. ಅವಿಭಜಿತ ಸೋವಿಯತ್ ಒಕ್ಕೂಟದ ಭಾಗವಾಗಿದ್ದಂತಹ ರಷ್ಯಾದ ಜೊತೆಗಿನ ಐತಿಹಾಸಿಕ ಸಂಬಂಧವನ್ನು ಮುಂದುವರಿಸಲಿಕ್ಕೆ ನಿರ್ಧಾರ ಮಾಡಿತು. 1991ರಿಂದ ಭಾರತ ಮತ್ತು ರಷ್ಯಾ ತಮ್ಮ ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ರೂಪವನ್ನು ಕೊಟ್ಟರು. ಹಾಗೆ ಎರಡೂ ದೇಶಗಳು ವಾಣಿಜ್ಯ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ ಎಲ್ಲ ಕ್ಷೇತ್ರದೊಳಗೆ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಕೆಲವೊಂದಿಷ್ಟು ಭೇಟಿಗಳು ಅನುಕೂಲಕರ ಆದವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಆ ಒಪ್ಪಂದಗಳ ಬಗ್ಗೆ ನಾವು ನೋಡೋದಾದ್ರೆ ಭಾರತ ಮತ್ತು ಈ ರಷ್ಯಾಗಳ ನಡುವೆ ನಡೆದಂತಹ ಕೆಲವೊಂದಿಷ್ಟು ಒಪ್ಪಂದಗಳ ಬಗ್ಗೆ ನಾವು ನೋಡೋದಾದ್ರೆ 1993 ರೂಬಲ್ ಅನ್ನುವಂತಹ ಒಪ್ಪಂದ ನಡೆಯಿತು. ಇದು ಯುದ್ಧ ಸಾಮಗ್ರಿಗಳ ಪೂರೈಕೆಯನ್ನು ಖಚಿತಪಡಿಸಿತು. ಹಾಗೆ ಕಾಶ್ಮೀರ ಸಮಸ್ಯೆಗೆ ಸಂಬಂಧಪಟ್ಟಂಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯದೊಳಗೆ ಭಾರತಕ್ಕೆ ಬೆಂಬಲ ಕೊಡುವುದಾಗಿ ರಷ್ಯಾ ಭರವಸೆಯನ್ನು ಕೊಟ್ಟಿತ್ತು. ಹಾಗೆ ದ್ವಿಪಕ್ಷೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ 1994 ಎರಡೂ ದೇಶಗಳು ವ್ಯಾಪಾರಿ ಒಪ್ಪಂದಕ್ಕೆ ಸಹಿ ಮಾಡಿದ್ವು. ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಮತ್ತು ಆ ಒಂದು ರಷ್ಯಾದ ಗ್ಲಾವ್ ಕಾಸ್ಮಸ್ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಭಾರತಕ್ಕೆ ಕ್ರಯೋಜನಿಕ್ ಎಂಜಿನ್ ಪೂರೈಕೆಯನ್ನು ಮತ್ತು ತಂತ್ರಜ್ಞಾನವನ್ನು ಪಡೆದರು. ಇದು ಭಾರತದ ಬಾಹ್ಯಾಕಾಶ ತಂತ್ರಜ್ಞಾನದೊಳಗೆ ಕ್ರಾಂತಿಕಾರಕ ಬೆಳವಣಿಗೆ ಆಯಿತು. ಹಿಂಗೆ ಎಲ್ಲ ವಿಶೇಷ ರೀತಿಯೊಳಗೆ ಹಾಗೆ ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ PV ನರಸಿಂಹರಾವ್ ಅವರು ಸಹ ಪ್ರಮುಖ ಪಾತ್ರವನ್ನು ವಹಿಸಿದರು. ಈ ದಿಸೆಯೊಳಗೆ ಅವರ ಭೇಟಿಗಳು ಸಹ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಕಾರಿಯಾದವು. ಜೊತೆಗೆ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳನ್ನ ಕೈಗೊಳ್ಳುವಲ್ಲೂ ಸಹ ಕೆಲವೊಂದಿಷ್ಟು ನಿರ್ಣಯಗಳನ್ನು ತೆಗೆದುಕೊಂಡರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ದ್ವಿಪಕ್ಷೀಯ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ರಷ್ಯಾ ಮತ್ತು ವಿಭಜಿತ ಸೋವಿಯತ್ ಒಕ್ಕೂಟದ ಇತರೆ ಗಣರಾಜ್ಯಗಳು ಭಾರತವನ್ನು ಉನ್ನತವಾದ ಸ್ಥಾನದೊಳಗೆ ಪರಿಗಣಿಸಿದ್ವು. ಯಾಕಂದ್ರೆ ಭಾರತ ಅನುಸರಿಸ್ತಾ ಇರುವಂತಹ ಜಾತ್ಯತೀತ ಮನೋಭಾವ ತನ್ನ ಪ್ರಜೆಗಳಿಗೆ ಹಕ್ಕುಗಳು ಮತ್ತು ಸಮಾನತೆಯನ್ನು ನೀಡುವುದರ ಮೂಲಕ ಸ್ಥಿರವಾದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು, ಕೈಗಾರಿಕಾ ಸ್ವಾವಲಂಬನೆ ಮತ್ತು ಆರ್ಥಿಕ ತಳಹದಿ, ಜಾಗತಿಕ ಸಮಸ್ಯೆಗಳಿಗೆ ಭಾರತದ ಸ್ಪಂದನೆ ಅನ್ನುವಂಥದ್ದು. ಹಿಂಗೆ ಶಾಂತಿ, ನಿಶಸ್ತ್ರೀಕರಣ ಮತ್ತು ಆರ್ಥಿಕ ಅಭಿವೃದ್ಧಿ, ಮಾನವ ಹಕ್ಕುಗಳು ಎಲ್ಲ ಕ್ಷೇತ್ರದೊಳಗೆ ಭಾರತ ಒಂದು ಉತ್ತಮವಾದಂತಹ ಸಂಬಂಧವನ್ನು ರಷ್ಯಾ ಜೊತೆಗೆ ಹೊಂದಿತ್ತು. ಹಾಗೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರಸ್ಪರ ಸ್ನೇಹ, ನಂಬಿಕೆ ಅನ್ನುವಂಥದ್ದು, ಸಹಕಾರ ಭಾವನೆ ಅನ್ನುವಂಥದ್ದು, ವಾರ್ಷಿಕ ದ್ವಿಪಕ್ಷೀಯ ಶೃಂಗಸಭೆಗಳು, ಹಿಂಗೆ ಸಾಕಷ್ಟು ಸಂಬಂಧಗಳು ಈ ಒಂದು ದ್ವಿಪಕ್ಷೀಯ ಸಂಬಂಧವನ್ನು ಹೆಚ್ಚಿಸಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಕೆಲವೊಂದಿಷ್ಟು ಇತ್ತೀಚಿನ ಭೇಟಿಗಳು ಭಾರತ ಮತ್ತು ಈ ಒಂದು ರಷ್ಯಾದ ಸಂಬಂಧವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡಿದ್ದಾವೆ. ಬಹಳ ಪ್ರಮುಖವಾಗಿ 13ನೇ ಭಾರತ ರಷ್ಯಾ ಶೃಂಗಸಭೆಯ ಒಳಗೆ ಭಾಗವಹಿಸಲಿಕ್ಕೆ 2012 ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದಿದ್ದರು. ಹಾಗೆ ಕೆಲವೊಂದಿಷ್ಟು ದ್ವಿಪಕ್ಷೀಯ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸುಧಾರಣೆಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಹಾಗೆ 2013 ಮಾಸ್ಕೋದಲ್ಲಿ ನಡೆದಂತಹ 14ನೇ ಭಾರತ ರಷ್ಯಾ ದ್ವಿಪಕ್ಷೀಯ ಸಂಬಂಧಗಳ ವಾರ್ಷಿಕ ಶೃಂಗಸಭೆಯೊಳಗೆ ನಮ್ಮ ಭಾರತದ ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಭಾಗವಹಿಸಿದ್ರು. ಹಿಂಗೆ ಸಾಕಷ್ಟು ಒಪ್ಪಂದಗಳನ್ನು ತಗೊಂಡ್ರು. ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಎಲ್ಲ ವೈಜ್ಞಾನಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಬೆಳೆಯಲಿಕ್ಕೆ ಪೂರಕವಾದಂತಹ ಕೆಲವೊಂದಿಷ್ಟು ಕಾನೂನುಗಳನ್ನು ಮಾತುಕತೆಯ ಮೂಲಕ ಆಗೆಲ್ಲ ಅವರು ಜಾರಿಗೊಳಿಸಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು.
ಹಾಗೆ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಪಾರ, ಉನ್ನತ ತಂತ್ರಜ್ಞಾನ, ಬಾಹ್ಯಾಕಾಶ, ಶಿಕ್ಷಣ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯಲ್ಲಿನ ದ್ವಿಪಕ್ಷೀಯ ಸಂಬಂಧದೊಳಗೆ ಮುಖ್ಯವಾಗಿ ಉಭಯ ನಾಯಕರನ್ನ ತಮಿಳುನಾಡಿನ ಕೂಡುಕುಲಂ ಅನ್ನುವಂಥಲ್ಲಿ ಕೆಲವೊಮ್ಮೆ ಕೂಡನ್ಕುಲಂ ಅನ್ನುವಂಥಲ್ಲಿ 3 ಮತ್ತು 4ನೇ ಅಣು ಇಂಧನ ಘಟಕಗಳ ಪ್ರಾರಂಭಕ್ಕೆ ನಿರ್ಧಾರ ಕೈಗೊಳ್ಳುವಂತೆ ಮಾಡಿದ್ರು. ಹಾಗೆ 1 ಮತ್ತು 2ನೇ ಘಟಕಗಳು ಕಾರ್ಯಾರೂಪಕ್ಕೆ ಬರುವಂತಹ ಹಂತದೊಳಗಿದ್ವಿ. ಹಿಂಗೆ ಎಲ್ಲ ಒಂದು ರೀತಿಯಾದಂತಹ ಸಂಬಂಧಕ್ಕೆ ಉತ್ತಮವಾದಂತಹ ಬಾಂಧವ್ಯವನ್ನು ಎರಡೂ ರಾಷ್ಟ್ರಗಳು ಪಡ್ಕೊಳ್ಳಿಕ್ಕೆ ಈ ಒಂದು ವಿದೇಶಾಂಗ ನೀತಿ ಪೂರಕ ಆಯಿತು. ಹಾಗೆ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿರುವಂತಹ ಪರಸ್ಪರ ಮಿತ್ರ ರಾಷ್ಟ್ರಗಳ ಪೈಕಿ ಭಾರತ ಮತ್ತು ರಷ್ಯಾಗಳು ಸಹ ಒಂದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇದಿಷ್ಟು ಈ ಒಂದು ರಷ್ಯಾ ಕುರಿತಾಗಿ ಇರುವಂತಹ ಮಾಹಿತಿ. ಇನ್ನು ಇದರ ನಂತರ ಬರುವಂಥದ್ದು ಅಂತಂದ್ರೆ ಅದು ಭಾರತ ಮತ್ತು ಚೀನಾದ ಒಂದು ಸಂಬಂಧದ ಬಗ್ಗೆ ನಾವು ನೋಡೋಣ. ಭಾರತ ಚೀನಾ ಪ್ರಪಂಚದೊಳಗೆ 3ನೇ ಹೆಚ್ಚು ವಿಸ್ತಾರವನ್ನು ಹೊಂದಿರುವಂತಹ ರಾಷ್ಟ್ರ. ಹಾಗೆ 14 ದೇಶಗಳ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಷ್ಟ್ರ. ಜೊತೆಗೆ ಭಾರತ ಮತ್ತು ಚೀನಾ ಎರಡೂ ಜಗತ್ತಿನಲ್ಲಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳು. ಭಾರತವನ್ನು ಚೈನಾದ ಜಾನಪದ ಸಾಹಿತ್ಯದೊಳಗೆ ಬುದ್ಧನ ಪುಣ್ಯ ಭೂಮಿ ಅಂತ ಕರೀತಾರೆ. ನಾವು ಇತಿಹಾಸದೊಳಗೆ ಗಮನಿಸ್ತೇವೆ ಏನು ಅಂದ್ರೆ ಪಾಹಿಯನ್ ಆಗಿರ್ಬೋದು, ಹ್ಯುವಾನ್ ಸಾಂಗ್ ಆಗಿರ್ಬೋದು, ಇತ್ಸಿಂಗ್ ಇವರೆಲ್ಲ ಕೆಲವೊಂದಿಷ್ಟು ಮಂದಿ ಭಾರತಕ್ಕೆ ಬಂದಾಗ ಇಲ್ಲಿನ ಧರ್ಮದ ಬಗ್ಗೆ ಆಗಿರ್ಬೋದು, ಇಲ್ಲಿ ಸಾಮ್ರಾಜ್ಯದ ಬಗ್ಗೆ ಆಗಿರ್ಬೋದು, ಸಾಮಾಜಿಕ ಧಾರ್ಮಿಕ ಸ್ಥಿತಿಗಳ ಬಗ್ಗೆ ಕಂಡು ತಮ್ಮ ಬರವಣಿಗೆಗಳಲ್ಲಿ ಭಾರತದ ಬಗ್ಗೆ ಉಲ್ಲೇಖಿಸಿರುವುದನ್ನು ನಾವು ಗಮನಿಸ್ತೀವಿ. ಹಿಂಗೆ ಅವಾಗಿಂದನೂ ಸಹ ಭಾರತ ಮತ್ತು ಚೀನಾ ಒಂದು ರೀತಿ ಸಂಬಂಧವನ್ನು ಹೊಂದಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ಈ ಆರಂಭಿಕ ಸಂಬಂಧಗಳ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಪ್ರಾರಂಭದೊಳಗೆ ಭಾರತ ಚೀನಾ ಜೊತೆಗೆ ಸಂಬಂಧವನ್ನು ಸ್ಥಾಪಿಸಿದಂಥ ಕೆಲವೇ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು. ಕೊರಿಯಾ ಯುದ್ಧದ ಟೈಮ್ನೊಳಗೆ ಚೈನಾದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿದಂತಹ ಭಾರತ ಉತ್ತರ ಕೊರಿಯಾವನ್ನು ಬೆಂಬಲಿಸಿ ಯುದ್ಧವನ್ನು ಪ್ರವೇಶಿಸಿದಾಗ ಚೈನಾವನ್ನು ದಾಳಿಕೋರ ರಾಷ್ಟ್ರ ಅಂತ ಹೇಳಿ ಪರಿಗಣಿಸಲಿಕ್ಕೆ ನಿರಾಕರಣೆ ಮಾಡಿತು. ವಿಶ್ವಸಂಸ್ಥೆ ಒಳಗೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಪಡೆಯುವ ಚೈನಾ ಹಕ್ಕಿಗೆ ಭಾರತ ಸಕಾರಾತ್ಮಕವಾಗಿ ವರ್ತಿಸುವ ಮೂಲಕ ಬೆಂಬಲವನ್ನು ಕೊಡ್ತು. ಆದರೆ ಇವತ್ತು ಚೀನಾ ನಮಗೆ ತಿರುಗಿ ಬೀಳ್ತಾ ಇರುವಂಥದ್ದು ನಿಜಕ್ಕೂ ಅದು ದುರದೃಷ್ಟಕರ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಟಿಬೇಟ್ ಕುರಿತಾದಂತಹ ಭಾರತ ಮತ್ತು ಚೈನಾ ಒಪ್ಪಂದಕ್ಕೆ ಸಹಿ ಮಾಡುವಾಗ ಟಿಬೇಟ್ನೊಳಗೆ ವಿಶೇಷ ಪ್ರಾದೇಶಿಕ ಹಕ್ಕುಗಳನ್ನು ಬಿಟ್ಟುಕೊಟ್ಟು ಟಿಬೇಟ್ ಮೇಲೆ ಚೈನಾ ಪ್ರಭುತ್ವವನ್ನು ಮಾನ್ಯ ಮಾಡಿತು. ಹೀಗೆ ಸಾಕಷ್ಟು ಆರಂಭಿಕ ಬೆಳವಣಿಗೆಗಳ ಬಗ್ಗೆ ನಾವು ನೋಡ್ಬೋದು. ಹಾಗೆ 1955 ಬಾಂಡುಂಗ್ನಲ್ಲಿ ಸಮಾವೇಶಗೊಂಡಿದ್ದಂತಹ ಪ್ರಥಮ ಆಫ್ರೋ ಏಷ್ಯನ್ ಸಮ್ಮೇಳನದೊಳಗೆ ಚೀನಾದ ಪಾಲ್ಗೊಳ್ಳುವಿಕೆಯನ್ನು ಬೆಂಬಲಿಸಿದಂತಹ ರಾಷ್ಟ್ರಗಳಲ್ಲಿ ಭಾರತ ಮುಂಚೂಣಿಯೊಳಗಿತ್ತು. ಹಿಂದಿ ಚೀನಿ ಬಾಯಿ ಬಾಯಿ ಅನ್ನುವಂತಹ ಘೋಷವಾಕ್ಯ ಸೈನೋ ಇಂಡಿಯಾ ಮಧುಚಂದ್ರ ಕಾಲ್ವೆಂತಲೇ ದಾಖಲೆ ಆಗಿತು. ಹಿಂಗೆ ಸಾಕಷ್ಟು ಒಂದು ರಾಷ್ಟ್ರಗಳು ಜೊತೆಯಾಗಿ ಕೈ ಜೋಡಿಸಿದ್ವು. ಅಂತಹ ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು. ತೈವಾನ್ ಸಮಸ್ಯೆಯೊಳಗೆ ಭಾರತ ಚೈನಾವನ್ನು ಬೆಂಬಲ ಮಾಡಿತು. ಹಾಗೆ ಗೋವಾ ಸಮಸ್ಯೆಯಲ್ಲಿ ಚೈನಾ ಭಾರತವನ್ನು ಬೆಂಬಲಿಸಿತು. ಹಿಂಗೆ ಪರಸ್ಪರವಾಗಿ ಇಬ್ಬರು ಒಬ್ಬರಿಗೊಬ್ಬರು ಉತ್ತಮ ಸಂಬಂಧವನ್ನು ಹೊಂದಿ ಏನು ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ಯಾಕೆ ಬಿಕ್ಕಟ್ಟು ಅನ್ನುವಂಥದ್ದು ಬಂತು ಅಂತಂದ್ರೆ ಆ ಬಿಕ್ಕಟ್ಟಿಗೆ ಕೆಲವೊಂದಿಷ್ಟು ಕಾರಣ ಏನು ಅಂತಂದ್ರೆ ಅವುಗಳನ್ನ ನಾವು ನೋಡೋದಾದ್ರೆ 1957 ಚೀನಾದ ಸೈದ್ಧಾಂತಿಕ ದೃಷ್ಟಿಕೋನದೊಳಗೆ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತವೆ. ಭಾರತವನ್ನು ಒಳಗೊಂಡಂಗೆ ಹಲವಾರು ದೇಶಗಳ ಕಡೆಗೆ ಚೀನಾ ತನ್ನ ನಿಲುವನ್ನು ಕಠಿಣಗೊಳಿಸಿತು. ಮಾಸ್ಕೋ ಜೊತೆಗಿನ ತನ್ನ ಸಂಬಂಧವನ್ನು ಕಡಿತಗೊಳಿಸಿತು. ಹಾಗೆ ಅರುಣಾಚಲ್ ಪ್ರದೇಶದೊಳಗೆ 50,000 ಚದರ ಮೈಲುಗಳಷ್ಟು ಭಾರತೀಯ ನೇಫಾ ಭೂಪ್ರದೇಶದೊಳಗೆ ಮತ್ತು ಲಡಾಖ್ನ ಅಕ್ಷಯ್ ಚಿನ್ ಪ್ರದೇಶದೊಳಗೆ ಹಾಗೆ ಈಶಾನ್ಯ ಭಾಗದೊಳಗೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿತು. 1959 ಈ ಬೆಳವಣಿಗೆಗಳು ಭಾರತ ಚೀನಾ ಸಂಬಂಧ ಹಾಳಾಗಲಿಕ್ಕೆ ಕಾರಣ ಆದವು. ಈ ಬಗ್ಗೆ ಭಾರತಕ್ಕೆ ಭೇಟಿ ಕೊಟ್ಟಂತಹ ಚೀನಾದ ಪ್ರಧಾನಿ ಚೌ ಎನ್ ಲೈ ಗಮನವನ್ನು ನೆಹರೂರವರು ಸೆಳೆದರು. ಚೈನಾ ದೇಶ ಮೆಕ್ಮೋಹನ್ ರೇಖೆಯನ್ನು ಭಾರತ ಮತ್ತು ಚೀನಾದ ಗಡಿ ಅಂತ ಸ್ವೀಕಾರ ಮಾಡಿತು. ಆದರೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಚೀನಾ ಒಪ್ಕೊಳ್ಳಿಲ್ಲ. 1959 ಮಾರ್ಚ್ನಲ್ಲಿನ ಟಿಬೇಟ್ ದಂಗೆಯ ನಂತರ ಉಭಯ ದೇಶಗಳ ಸಂಬಂಧ ಮತ್ತಷ್ಟು ಕಠಿಣ ಆಯಿತು, ಹದಗೆಡ್ತು. ಟಿಬೇಟ್ ಧರ್ಮಗುರು ಆದಂತಹ ದಲೈ ಲಾಮಾ ಮತ್ತು ಅಲ್ಲಿನ ನಿರಾಶ್ರಿತರಿಗೆ ಭಾರತದೊಳಗೆ ಆಶ್ರಯವನ್ನು ಕೊಟ್ಟರು. ಭಾರತದ ಈ ನಿರ್ಧಾರವನ್ನು ತೀವ್ರವಾಗಿ ಖಂಡಿಸಿದಂತಹ ಚೀನಾ ಭಾರತದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವ ಮೂಲಕ ತನ್ನ ಆವೇಶವನ್ನು ವ್ಯಕ್ತಪಡಿಸಿತು. ಈ ರೀತಿಯ ತಪ್ಪು ಗ್ರಹಿಕೆ ಮತ್ತು ಅಪನಂಬಿಕೆಗಳು 1962 ಭಾರತ ಚೈನಾ ಯುದ್ಧ ಘಟಿಸುವಂತೆ ಮಾಡಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಈ ಎಲ್ಲ ಕಾರಣಗಳಿಂದಾಗಿ ಭಾರತ ಮತ್ತು ಚೀನಾದ ಒಂದು ಸಂಬಂಧ ಅನ್ನುವಂಥದ್ದು ಹಾಳಾಯಿತು. ಜೊತೆಗೆ 1971 ಬಾಂಗ್ಲಾದೇಶದ ಸಮಸ್ಯೆಗಳನ್ನು ಸಹ ಪಾಕ್ ಸೇನೆಯನ್ನು ಸೋಲಿಸಲಿಕ್ಕೆ ಭಾರತಕ್ಕೆ ಸಹಕಾರಿಯಾಯಿತು ಚೀನಾ. 1970 ಮತ್ತು 80ರ ದಶಕದೊಳಗೆ ಪ್ರಾರಂಭಿಕ ಸಮಯದೊಳಗೆ ರಚನೆಯಾದಂಥ ಅಮೆರಿಕ, ಚೀನಾ, ಪಾಕಿಸ್ತಾನ ಮಿತ್ರಬಣ ಭಾರತದ ರಕ್ಷಣಾ ವ್ಯವಸ್ಥೆಗೆ
ಬೃಹತ್ ಸವಾಲಾಗಿ ಪರಿಣಮಿಸಿತು. ಇನ್ನು ದ್ವಿಪಕ್ಷೀಯ ಸಂಬಂಧಗಳ ಪುನರ್ ಸ್ಥಾಪನೆಯ ಬಗ್ಗೆ ನಾವು ನೋಡೋದಾದ್ರೆ 1980ರ ನಂತರ ಉಭಯ ದೇಶಗಳ ನಡುವೆ ಉತ್ತಮ ರಾಜತಾಂತ್ರಿಕ ಸಂಬಂಧದಲ್ಲಿನ ಬೆಳವಣಿಗೆಗಳಾದವು. ಹಾಗೆ ಇದು ಮತ್ತೆ ಹೊಳ್ಳಿ ಚೀನಾ ಮತ್ತು ಭಾರತದ ಸಂಬಂಧವನ್ನು ಪುನರ್ ಸ್ಥಾಪನೆ ಮಾಡಿತು. 1981ರಿಂದ ಎರಡು ದೇಶಗಳ ನಡುವೆ ಇದ್ದಂತಹ ದ್ವಿಪಕ್ಷೀಯ ಸಂಬಂಧ ಮತ್ತಷ್ಟು ಹೆಚ್ಚಾಯಿತು. ಗಡಿ ಸಮಸ್ಯೆಯನ್ನು ಉಪಶಮನಗೊಳಿಸಲಿಕ್ಕೆ ಹೊಸ ಪ್ರಯತ್ನಗಳೆಲ್ಲ ನಡೆದ್ವು. ಹಾಗೆ 1992ರೊಳಗೆ ಭಾರತದ ರಾಷ್ಟ್ರಪತಿಯಾಗಿದ್ದಂತಹ ಆರ್ ವೆಂಕಟರಾಮನ್ ಇವರು ಚೀನಾಕ್ಕೆ ಭೇಟಿ ಕೊಡ್ತಾರೆ. ಮತ್ತು ಉತ್ತಮವಾದಂತಹ ಉತ್ತಮವಾದಂತಹ ಬೆಳವಣಿಗೆಗೆ ಕಾರಣ ಆಯಿತು. ಹಾಗೆ ಮತ್ತು 1993ರೊಳಗೆ ಪ್ರಧಾನಿ PV ನರಸಿಂಹರಾವ್ ಚೀನಾ ಪ್ರವಾಸಕ್ಕೆ ಹೋಗ್ತಾರೆ. ಆ ಮೂಲಕ ಕೆಲವೊಂದಿಷ್ಟು ಸುಧಾರಣೆಯನ್ನು ಜಾರಿಗೊಳಿಸುವುದವರು ದೇಶ ಆಗಿತ್ತು. ಹಾಗೆ 1994ರಲ್ಲಿ ಚೈನಾದ ರಕ್ಷಣಾ ಸಚಿವ ಭಾರತದ ಭೇಟಿಗೆ ಎರಡು ದೇಶಗಳ ನಡುವೆ ಸಂಬಂಧ ಬೆಳೀಲಿಕ್ಕೆ ಸಹಕಾರಿಯಾಯಿತು. ಹಿಂಗೆ ಕೆಲವೊಂದಿಷ್ಟು ಹೊಸ ಬೆಳವಣಿಗೆಗಳು ಸಹ ನಡೆದವು. ಇನ್ನೂ ಸಹ ಇಲ್ಲಿವರೆಗೂ ಸಹ ಕೆಲವೊಂದಿಷ್ಟು ಮಾತುಕತೆಗಳು, ದ್ವಿಪಕ್ಷೀಯ ಸಂಬಂಧಗಳು ಅನ್ನುವಂಥವು ನಡೀತಾನೆ ಇರೋದನ್ನು ನಾವು ಗಮನಿಸಬಹುದು. ಹಾಗೆ ಸಾಕಷ್ಟು ಚೀನಾದ ವ್ಯಾಪಾರಿ ಮುಖ್ಯಸ್ಥರುಗಳು ಅಂದರೆ ಇತ್ತೀಚಿನ ಕೆಲವೊಂದಿಷ್ಟು ನಾಯಕರ ಇತ್ತೀಚಿನ ಭೇಟಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಚೀನಾದ ವ್ಯಾಪಾರಿ ಮುಖ್ಯಸ್ಥರು ಭಾರತದ ಕಂಪನಿಗಳ ಜೊತೆ ತಿಳುವಳಿಕೆ ಪ್ರಮಾಣ ಪತ್ರಗಳಿಗೆ ಸಹಿಯನ್ನು ಮಾಡಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯತ್ವ ಹೊಂದಿರುವಂತಹ ಚೀನಾ ಜಮ್ಮು ಕಾಶ್ಮೀರದಲ್ಲಿ ನೆಲೆಸಿರುವವರಿಗೆ ತನ್ನ ವಿಶೇಷ ವೀಸಾವನ್ನು ಕೊಟ್ಟಿದೆ. ಹಾಗೆ 2011ರ ಏಪ್ರಿಲ್ನೊಳಗೆ ಎರಡೂ ದೇಶಗಳ ನಡುವೆ ರಕ್ಷಣೆ, ವ್ಯಾಪಾರ, ವ್ಯವಹಾರ ಎಲ್ಲವುಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸಂಬಂಧಗಳು ಪುನರ್ ಸ್ಥಾಪನೆಯಾಗಿದ್ದಾವೆ. ಹಾಗೆ ಇವರಿಬ್ಬರು ಕೂತ್ಕೊಂಡು ಮಾತುಕತೆ ಆಡೋದ್ರ ಮೂಲಕ ಎಲ್ಲ ಒಂದು ಗಡಿ ಸಮಸ್ಯೆ ಇರ್ಬೋದು, ಮಿಲಿಟರಿ ಸಮಸ್ಯೆ ಇರ್ಬೋದು, ಎಲ್ಲ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ ಇದ್ದಾರೆ. ಚೀನಾ ಭಾರತದ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರನ ಅಂತ ಹೇಳಿ ಗುರುತಿಸಲ್ಪಟ್ಟದ. ಹಾಗೆ ಮೇ 2013ರೊಳಗೆ ಭಾರತಕ್ಕೆ ನೀಡಿದ್ದ ಚೈನಾದ ಪ್ರಧಾನಿ ಲೀ ಕೆಕೆಯಾಂಗ್ ಮತ್ತು ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರ ಜೊತೆಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪರಸ್ಪರ ದೇಶಗಳ ದ್ವಿಪಕ್ಷೀಯ ಒಂದು ಮಾತುಕತೆಯನ್ನು ಸಹ ಮಾಡಿದ್ದಾರೆ. ಹಂಗೆ ಸಾಕಷ್ಟು ಪರಸ್ಪರ ಭೇಟಿಗಳು ಇವತ್ತಿಗೆ ಈ ಒಂದು ಉತ್ತಮವಾದ ಬಾಂಧವ್ಯವನ್ನು ಕಾಯ್ಕೊಳ್ಳಿಕ್ಕೆ ಪೂರಕ ಆಗ್ತಾ ಇದ್ದಾವೆ. ಆದರೂ ಸಹ ಕೆಲವೊಮ್ಮೆ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ, ಗಡಿ ಉಲ್ಲಂಘನೆ ಅನ್ನುವಂಥದ್ದು ನಡೀತಾ ಇದೆ. ಹಿಂಗೆ ಇವತ್ತಿಗೂ ಸಹ ವಿವಾದಾತ್ಮಕವಾದಂತಹ ಸಂಬಂಧವನ್ನೇ ನಾವು ಈ ಒಂದು ಚೀನಾ ಜೊತೆಗೆ ಹೊಂದಿರುವುದನ್ನು ಗಮನಿಸಬಹುದು. ಇನ್ನು ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ 2013ರೊಳಗೆ ಎರಡೂ ದೇಶಗಳ ನಾಯಕರ ದ್ವಿಪಕ್ಷೀಯ ಸಂಬಂಧದೊಳಗೆ ಪರಸ್ಪರ ಸಹಕಾರದ ಆಧಾರದ ಮೇಲೆ ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳ ಪುನರಾರಂಭಕ್ಕೆ ಹಾದಿ ಆತು. 2013ರೊಳಗೆ ಚೀನಾದ ನಾಯಕರು ಭಾರತ ಭೇಟಿಯ ವೇಳೆ ಗಡಿ ಸಮಸ್ಯೆಯನ್ನು ನಿವಾರಿಸುವಂಥದ್ದು ಮತ್ತು ಆರ್ಥಿಕ ಸಂಬಂಧಗಳ ಬಲಪಡಿಸುವುದರ ಬಗ್ಗೆ ನಿರ್ಧಾರವನ್ನು ಕೈಗೊಂಡರು. ಭವಿಷ್ಯದೊಳಗೆ ರಕ್ಷಣಾ ವ್ಯವಹಾರಗಳು ಮತ್ತಿತರ ಕ್ಷೇತ್ರದಲ್ಲಿನ ಸಂಬಂಧಗಳನ್ನು ಬೆಸೆಯಿತು. ಹಾಗೆ ಉಭಯ ದೇಶಗಳ ನಾಯಕರು 9 ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನು ಮಾಡ್ತಾರೆ. ಮುಖ್ಯವಾಗಿ ಗಡಿ ನಿಯಂತ್ರಣ ರೇಖೆ ಇರಬಹುದು, ಈ ವಿಷಯದೊಳಗೆ ಶಾಂತಿಯನ್ನು ಕಾಪಾಡುವಂಥದ್ದು ಪರಸ್ಪರರ ಒಂದು ವಿಚಾರ ಆಗಿತ್ತು. ಹಾಗೆ ಸಹೋದರಿ ನಗರಗಳ ಸಂಬಂಧ ಸ್ಥಾಪನೆ ಮಾಡಲಿಕ್ಕೆ ಅಂದರೆ ದೆಹಲಿ ಮತ್ತು ಬೀಜಿಂಗ್, ಬೆಂಗಳೂರು ಮತ್ತು ಚೆಂಗಳೂರು, ಕೋಲ್ಕತ್ತಾ ಮತ್ತು ಕುಮ್ನಿಂಗ್ ನಗರಗಳ ನಡುವೆ ಪ್ರವಾಸೋದ್ಯಮ ಮತ್ತು ವ್ಯಾಪಾರ ವೃದ್ಧಿಗೆ ಸಂಬಂಧಪಟ್ಟಂತಹ ಒಪ್ಪಂದಕ್ಕೆ ಅವರೆಲ್ಲರೂ ಸಹಿಯನ್ನು ಮಾಡ್ತಾರೆ. ಹಾಗೆ ಎರಡು ದೇಶಗಳು 2014ನೇ ವರ್ಷವನ್ನು ಸ್ನೇಹಿತ ವಿನಿಮಯ ವರ್ಷ ಅಂತ ಹೇಳಿ ಪರಿಗಣನೆ ಮಾಡಿದ್ರು. ಅಂದ್ರೆ ಪಂಚಶೀಲ ಒಪ್ಪಂದದ 60ನೇ ವರ್ಷದ ಆಚರಣೆಯನ್ನು ಆಚರಿಸಲಿಕ್ಕೆ ನಿರ್ಧಾರ ಮಾಡಿದ್ರು. ಹಿಂಗೆ ಆಮೇಲೆ 2015ರೊಳಗೆ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ದೇಶಕ್ಕೆ ಒಂದು ಚೀನಾಕ್ಕೆ ಭೇಟಿ ಕೊಡೋದ್ರ ಮೂಲಕ ಮತ್ತಷ್ಟು ಮಾತುಕತೆಗಳನ್ನು ನಡೆಸಿದ್ರು. ಈಗಲೂ ಸಹ ನಡೀತಾ ಇರುವಂತಹ ಸಾಕಷ್ಟು ಈ ಗಡಿ ಉಲ್ಲಂಘನೆ ಕುರಿತಾದಂತಹ ಮಾತುಕತೆಗಳು ಭಾರತದ ವಿದೇಶಾಂಗ ವಕ್ತಾರರು ಇರ್ಬೋದು, ಅಥವಾ ಅದು ಚೀನಾದ ವಿದೇಶಾಂಗ ಮಂತ್ರಿ ಇರ್ಬೋದು, ಅಥವಾ ವಕ್ತಾರರು ಇರ್ಬೋದು. ಹಿಂಗೆ ಸಾಕಷ್ಟು ಮಂದಿ ಚರ್ಚೆಯನ್ನು ಮಾಡೋದ್ರ ಮೂಲಕ, ಮಾತುಕತೆ ಮಾಡೋದ್ರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಸಹ ಕೆಲವೊಮ್ಮೆ ಪರಿಸ್ಥಿತಿ ಕೈ ಮೀರಿ ಹೋಗುವಂತಹ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಿಂಗೆ ಅದೇನೇ ಇರಲಿ, ಉತ್ತಮವಾದಂತಹ ಬಾಂಧವ್ಯವನ್ನು ಯಾವುದೇ ದೇಶದ ಜೊತೆನೂ ಕಾಯ್ಕೊಂಡು ಹೋಗುವಂಥ ಒಂದು ಅನಿವಾರ್ಯತೆ ಇವತ್ತು ಎಲ್ಲ ದೇಶಗಳ ಮೇಲೆ ಐತಿ ಅನ್ನುವಂತಹ ಮಾತನ್ನು ಹೇಳ್ತಾ ಇಲ್ಲಿಗೆ ಈ ಅಧ್ಯಾಯದ 2ನೇ ಭಾಗ ಮುಗಿತು. ಇನ್ನು ಮುಂದಿನ ಸಂಚಿಕೆಯೊಳಗೆ ಇದೇ ಅಧ್ಯಾಯದ ಕೊನೆಯ ಮತ್ತು ಈ ಒಂದು ಸಿಲೆಬಸ್ನ ಕೊನೆಯ ಭಾಗವನ್ನು ನೋಡೋಣ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.